ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿ ಸಿಂಪಲ್ ಆಗಿ ಎಗ್ ಕರಿಯನ್ನು ಮಾಡ್ತಾ ಇದ್ದೀನಿ. ಮೊಟ್ಟೆ ಸಾರು ತುಂಬಾ ಸುಲಭವಾಗಿ ಟೇಸ್ಟಿಯಾಗಿ ಮಾಡ್ಬೋದು. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನಮ್ಮ ವಿಡಿಯೋಸ್ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ಒಂದು ಬಾಣಲಿಗೆ 1 ಸ್ಪೂನಷ್ಟು ಸೋಂಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಚಕ್ಕೆ ಲವಂಗ. ಈಗ ಅರ್ಧ ಸ್ಪೂನಷ್ಟು ಕಾಳುಮೆಣಸು ಮತ್ತು 5ರಿಂದ 6 ಒಣಮೆಣಸು, ಹಾಗೆ ಇಲ್ಲಿ ಬೇಡಿಗೆ ಮೆಣಸು ಒಂದು 4. ಇವೆಲ್ಲವನ್ನು ಒಳ್ಳೆ ಪರಿಮಳ ಬರೋ ತನಕ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಮಸಾಲೆ ಚೆನ್ನಾಗಿ ಹುರಿದಿದ್ದೀನಿ. ಈಗ ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ಹೊತ್ತಿಗೆ ಆರಿಸ್ಬೇಕು. ಈಗ ಹುರಿದಿರೋಂಥ ಮಸಾಲೆನ ಮಿಕ್ಸಿಗೆ ಸೇರಿಸ್ತಾ ಇದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ, 1 ಸಣ್ಣ ಕಪ್ಪಷ್ಟು ತೆಂಗಿನಕಾಯಿ, ಅರ್ಧ ಸ್ಪೂನು ಅರಿಶಿನ. ಇದಕ್ಕೆಲ್ಲ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು. ಈಗ ಮಸಾಲೆ ರೆಡಿ ಆಗಿದೆ. ಮಸಾಲೆನ ನಾನು ಸೈಡಿಗೆ ಇಡ್ತಾ ಇದ್ದೀನಿ. ಈಗ ಒಂದು ಬಾಣಲಿಗೆ 2 ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋಂಥದ್ದು ಸ್ವಲ್ಪ ಫ್ರೈ ಆಗಲಿ. ಈಗ ಸ್ವಲ್ಪ ಕರಿಬೇವು ಸೊಪ್ಪು, ಇವೆಲ್ಲವನ್ನು ಒಂದು 30 ಸೆಕೆಂಡ್ಗಳಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ 1 ಟೊಮೆಟೊ ಸೇರಿಸ್ತಾ ಇದ್ದೀನಿ. ಇಲ್ಲಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು, ಗೊಜ್ಜು ಥರ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಹೀಗೆ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಬಿರೋಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ನೀರನ್ನು ಸಹ ಸೇರಿಸ್ತಾ ಇದ್ದೀನಿ. ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೇನೆ. ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಸಾರನ್ನ ಕಾಯಿಸಬೇಕು. ಒಳ್ಳೆ ಕುದಿ ಬರೋ ತನಕ ಒಂದು 5ರಿಂದ 10 ನಿಮಿಷ ತನಕ ಚೆನ್ನಾಗಿ ಸಾರನ್ನ ಕಾಯಿಸಬೇಕು. ಈಗ ನೋಡಿ, ಈಗ ಚೆನ್ನಾಗಿ ಸಾರು ಕಾದಾಗಿದೆ. ಸೊ ಈಗ ನಾವು ಮೊಟ್ಟೆನ ಒಡೆದಾಕಬೇಕು. ಸೊ ನಾನಿಲ್ಲಿ ಮೊದಲಿಗೆ 3 ಮೊಟ್ಟೆನ ಹೊಡಿತಾ ಇದ್ದೀನಿ. ಮೂರು ಮೊಟ್ಟೆ ಹಾಕಿದ ಮೇಲೆ 5 ನಿಮಿಷಕ್ಕೆ ಚೆನ್ನಾಗಿ ಬೇಯಿಸಬೇಕು. ಈಗ ನೋಡಿ, ಚೆನ್ನಾಗಿ ಬೆಂದ ಮೇಲೆ ಪೂರ್ತಿಯಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಮೊಟ್ಟೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಳ್ಳೆ ಗ್ರೇವಿ ಟೈಪ್ ಆಗಿದೆ. ಇದು ನೋಡಿ, ಒಳ್ಳೆ ಗ್ರೇವಿ ಟೈಪ್ ಆಗಿದೆ ಇದು. ಈಗ ಚೆನ್ನಾಗಿ ಗ್ರೇವಿ ಟೈಪ್ ಆದಮೇಲೆ ನಾವು ಕೊನೆಯಲ್ಲಿ ಮತ್ತೆ 3 ಮೊಟ್ಟೆನ ಸೇರಿಸಬೇಕು. ಅಂದರೆ ಮೊಟ್ಟೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 3 ಮೊಟ್ಟೆ ತಗೊಂಡಿದ್ದೀನಿ, ಮತ್ತೆ 3 ಮೊಟ್ಟೆನ ಸೇರಿಸ್ತಾ ಇದ್ದೀನಿ. ಈಗ ಮೊಟ್ಟೆ ಹಾಕಿದ ಮೇಲೆ ತುಂಬ ನಾವು ಮಿಕ್ಸ್ ಮಾಡಲಿಕ್ಕಿಲ್ಲ. ನೋಡಿ, ಹೀಗೆ ಲೈಟಾಗಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು. ಈಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ.
ಎಗ್ ಕರಿ ಈ ಥರ ಮಾಡೋದ್ರಿಂದ ನಮಗೆ ಊಟ ಮಾಡಬೇಕಾದ್ರೆ ಒಳ್ಳೆ ಗ್ರೇವಿ ಫ್ಲೇವರು ಸಿಗುತ್ತೆ. ಮೊಟ್ಟೆ ನಾವು ಹೀಗೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ಒಳ್ಳೆ ಗ್ರೇವಿ ಫ್ಲೇವರು ಸಹ ಸಿಗುತ್ತೆ. ಹಾಗೆ ಮೊಟ್ಟೆನೂ ಸಿಗುತ್ತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿ. ಸೊ ಈ ರೆಸಿಪಿ ನಿಮಗೆ ವೈಟ್ ರೈಸಿಗೆ ಮತ್ತು ಚಪಾತಿಗೆ, ದೋಸೆಗಂದು ಸೂಪರ್ ಆದಂಥ ಕಾಂಬಿನೇಷನ್. ನೋಡಿ ಎಷ್ಟು ಚೆನ್ನಾಗಿ ರೆಸಿಪಿ ಬಂದಿದೆ ಅಂತ. ಈಗ ಸೂಪರ್ ಆಗಿ ಮೊಟ್ಟೆ ಸಾರು ಅಂದರೆ ಸುಲಭವಾಗಿ ಮಾಡುವಂತಹ ಮೊಟ್ಟೆ ಸಾರು ರೆಡಿಯಾಗಿದೆ. ಸೊ ನೀವು ಸಹ ಈ ರೆಸಿಪಿನ ಮನೆಯಲ್ಲಿ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಕುಂತು ಖುಷಿಯಾಗಿ ಊಟ ಮಾಡಿ ಮತ್ತು ಎಲ್ಲರೂ ಸಹ ಖುಷಿಯಾಗಿ ಇರಿ.